ಚೆಂಡು. ಈ ತರವಾದ ಬಹಳ ಸಮರ್ಥ ಹೊಡೆತ, ಡಿಪಿಡಿಗಳ ಭಾಗದಲ್ಲಿ ಚೆಂಡು. ಒಂದೋಟ, ಎರಡನೇ ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರುತ್ತಾ ಇದೆ. ಟೀಮ್ ಇಂಡಿಯಾ ಪರವಾಗಿ ಪ್ರದೀಪ ಮೊದಲ 2 ಓಟವನ್ನು ದಾಖಲಿಸಿದರು. M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಓಂ ಕಪ್ನ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಮೊದಲ ಚೆಂಡಿನ ಮುಕ್ತಾಯವೂ ಕೂಡ. ಪ್ರತಾಪ್ ಸಚಿನ್ ಇಲವನ್ನ ಪರವಾಗಿ. ಈತನ ಮಧ್ಯೆ ಯಾರ್ಕರ್ ಡೆಲಿವರಿ, ಮತ್ತೊಂದು ಬಹಳ ಸಮರದ ಹೊಡೆತ, ಲಾಂಗ್ ಆಫ್ ಭಾಗದಲ್ಲಿ ಮಿಸ್ ಫೀಲ್ಡ್ ಆಗ್ತಾ ಇದೆ. ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 3 ಓಟ ದಾಖಲಾಗ್ತಾ ಇದೆ. ಒಟ್ಟಾರೆ 16 ತಂಡಗಳ ನಡುವಣ ಈ ಒಂದು ಸೆಣಸಾಟದಲ್ಲಿ 8 ತಂಡಗಳು ಮಾತ್ರ ಉಳ್ಕೊಳ್ತಾ ಇದೆ. ಮತ್ತೆ ಪ್ರತಾಪ್ ಈ ಬಾರಿ ಸಚಿನ್ ಇಲವನ್ನ ಪರವಾಗಿ ಬಹಳ ಸಮರ್ಥ ತಾಡ್ಮಾನ ಭಾಗದಲ್ಲಿ ಬಾರಿ ಚೆಂಡು ಸಾಕ್ತಾ ಇದೆ. ಮತ್ತೆ 1 ಓಟದ ಸೇರ್ಪಡೆ. ಮೊದಲ 3 ಚೆಂಡುಗಳಲ್ಲಿ 4ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 2.5 ಲಕ್ಷ ರೂಪಾಯಿ ಕ್ಯಾಚ್ ಜೊತೆ ಆಕರ್ಷಕ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡಕ್ಕೆ 1.5 ಲಕ್ಷ ರೂಪಾಯಿ ಕ್ಯಾಚ್ ಜೊತೆ ಟ್ರೋಫಿ ಇರ್ತದೆ. ಥರ್ಡ್ ಪ್ಲೇಸ್ ತಂಡ 75,000 ರೂಪಾಯಿ ಕ್ಯಾಚ್ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಪ್ರತಾಪ್ ಈ ಬಾರಿ ಎಸ್ಗಾರಿಕೆ ಭಾಗದಲ್ಲಿ ಸಚಿನ್ ಪರವಾಗಿ 4ನೇ ಬಾರಿಯ ಸದ ಚೆಂಡು. ಓಟಗಳು ಬರ್ತಾಲ್ಲ. ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ಹೊಸ ತಂಡ, ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರದ ಅತ್ಯುತ್ತಮ ಆಟವನ್ನು ತೋರ್ಪಡಿಸಿದ ಟೀಮ್ ಇಂಡಿಯಾ ಬಾಬು 11 ಭದ್ರಾವತಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಪ್ರತಾಪ 5ನೇ ಬಾರಿ ಹೆಸರಾದ ಚೆಂಡು, ಮಿಡ್ಗಳ ಭಾಗದಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ, 1 ಓಟದ ಮಾತ್ರ ಸೇರ್ಪಡೆ. ತಂಡದ ಮೊತ್ತ 5 ಚೆಂಡುಗಳಲ್ಲಿ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮಲೆನಾಡ ಸತಿಯವರಿಗೆ ಹೆಚ್ಚುವರಿ ಜವಾಬ್ದಾರಿ. ಅವರು ಸ್ಕೋರರ್ ಆಗಿ ಒಂದು ಪಂದ್ಯಾಟಕ್ಕೋಸ್ಕರ ಸಹಕರಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಲಾಕ್ಷ ಭಾಗದಲ್ಲಿ ಬೀಳ್ತಾ ಇದೆ. ಬಹಳ ಸಮರ್ಥ ಒಂದು ಫ್ಲಿಕ್ ಅನ್ನ ಮಾಡಿದಂತ ಆಟಗಾರ ಪವನ್. ಈ ರೀತಿಯಾಗಿ ಮೊದಲ ಓವರ್ ಮುಕ್ತಾಯದಲ್ಲೇ ಪವನ್ ಇವಾಗಲೇ ಟೀಮ್ ಇಂಡಿಯಾ ಬಾಬು 11 6 ಓಟವನ್ನು ದಾಖಲಿಸ್ತಾ ಇದೆ. ಯಾವುದೇ ರೀತಿ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಅಂಗಣ ಒಳಭಾಗದತ್ತ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಸಚಿನ್ 11 ಬ್ಯಾಂಗ್ಳೂರ್ ಬೌಲರ್ ಸತೀಶ. ಮೊದಲ ಓವರ್ನಲ್ಲಿ 6 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ. ಎರಡನೇ ಓವರ್ 25 ನಿಮಿಷಗಳು, ಅಂದರೆ 11:05ಕ್ಕೆ ಈ ಪಂದ್ಯಾಟ ಮುಗಿಬೇಕು. ಮೊದಲ ಇನ್ನಿಂಗ್ಸ್ ಕ್ಷಮಿಸಿ 11:10. ಈ ತರ್ಮದ ಅಂಗಳ ಭಾಗದಲ್ಲಿ ಲಾಕ್ ಸ್ಲಿಪ್ ನಲ್ಲಿ ಒಂದು ಸುಲಭ ಕ್ಯಾಚ್ ಮುಖ್ಯವಾಗಿ 2ನೇ ಓವರ್ ಮೊದಲ ಚೆಂಡಿನಲ್ಲಿ ಟೀಮ್ ಇಂಡಿಯಾ ಬಾಬು 11 ಪವನ್ ವಿಕೆಟ್ ಅನ್ನು ಕಳ್ಕೊಂಡ್ರು. 6ಕ್ಕೆ 1. ಮೊದಲ ವಿಕೆಟ್ ಪಡ್ಕೊಂಡ ಸಚಿನ್ 11.
ನೋಡಿ, ಔಟ್ ಆದಂತ ಆಟಗಾರ ನೀವು 30 ಯಾರ್ಡ್ ಸರ್ಕಲ್ ಬಿಡೋದಕ್ಕಿಂತ ಮೊದಲು ಮತ್ತೊಬ್ಬ ಆಟಗಾರ ಮೈದಾನಕ್ಕೆ ಬರೆದಿದ್ರೆ 1 ವಿಕೆಟ್ ಹೆಚ್ಚುವರಿ ಔಟ್ ಆಗುತ್ತೆ. ಇವಾಗಲೇ ಸೂಚಿಸ್ತಾ ಇದ್ದಾವೆ. ನೀವು ಮದುವೆ ದಿಬ್ಬಣ ಬಂದ ಹಾಗೆ ಬಂದರೆ ಇಲ್ಲಿ 4 ಓವರ್ ಮ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಸಂಘಟಕರು ಮೊದಲೇ ಹೇಳ್ತಾ ಇದ್ದಾರೆ, ಔಟ್ ಆದ ಆಟಗಾರ 30 ಯಾರ್ಡ್ ಸರ್ಕಲ್ ಬಿಟ್ಟು ಹೊರಕ್ಕೆ ಬರೋದಕ್ಕಿಂತ ಮೊದಲು ಬರಬೇಕು. ಅಂಗಣ ಒಳಭಾಗದತ್ತ ಹೊಸ ದಾಂಡಿಗನ ಸೇರ್ಪಡೆ ರಘು. ಮೊದಲ ಸಸ್ಸನ್ನು ಪಡ್ಕೊಂಡಂತ ಸಚಿನ್ 11 ಸತೀಶನ ಮುಖೇನವಾಗಿ ಬೆಂಗಳೂರಿನ ತಂಡ. ಈ ತನ್ಮದ ರಘುಗೆ ಸಂದ ಚೆಂಡು ಯಾರ್ಕರ್ಲೆಂಡ್ ಡೆಲಿವರಿ. ಮೆಡಾಲು ಭಾಗದತ್ತ ಸಾಬು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತನ್ನ ಮೊತ್ತ ಕೂಡ 7 ಓಟವನ್ನು ತಲುಪ್ತಾ ಇದೆ. ನಿನ್ನ ಬೆಳಗಿನ ಅವಧಿಯಲ್ಲಿ ಕನಕ ಮಂಟಪ ಶಿಕ್ಷಣ ಸಂಸ್ಥೆಯ ಮಕ್ಕಳು ಸರಿಸುಮಾರು 800ರಿಂದ 900 ಮಕ್ಕಳು ಏಕಕಾಲದಲ್ಲಿ ಒಂದು ಪಂದ್ಯಕೂಟವನ್ನು ವೀಕ್ಷಿಸಿದ್ರು. ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಲನಚಿತ್ರ ನಟ ವಸಿಷ್ಠ ಸಿಂಹ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿದ್ದಾರೆ. ಈ ತನ್ಮಧ್ಯೆ 3ನೇ ಚೆಂಡು ಸತೀಶ ಸ್ವಲ್ಪ ಮಡಿಯ ಚೆಂಡನ್ನು ತಿರುಗಿಸುವ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು. ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಫ್ಯೂಚರ್ MLA BS ಗಣೇಶ ಇವರ ಸಹಕಾರದ ಜೊತೆ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ ಕೇಸರಿ ಪಡೆ ಯುವ ಮುಖಂಡ KP ಗಿರೀಶ್ ಅವರ ಮುಂದಾಳತ್ವದಲ್ಲಿ ನಡೀತಾ ಇದೆ 2ನೇ ಬಾರಿಯ ಓಂ ಕಪ್. ಮತ್ತೆ ಸತೀಶ 5ನೇ ಬಾರಿ ಪ್ರದೀಪಗೆ ಸಂದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಇದುವರೆಗೆ ಈ ಒಂದು ಓವರ್ ಸತೀಶ ಬಹಳಷ್ಟು ಉತ್ತಮ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾನೆ. ಸ್ಕೋರ್ 8 ಓಟಗಳು. ಮೊದಲ ಕ್ವಾರ್ಟರ್ ಫೈನಲ್. ಈ ಪಂದ್ಯಾಟ ಗೆಲ್ಲುವ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ಮೊದಲ ತಂಡವಾಗಿ. ಲಾಸ್ಟ್ ಒನ್ ರಘುಗಸನ ಚೆಂಡು ಲಾಂಗ್ ಆಫ್ ಲಾಂಗ್ ನಡುವ ಈ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್ ಚೆಂಡು ಸಿಮರಿಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 2ನೇ ಓವರ್ ಅಂತಿಮ ಚೆಂಡಿನಲ್ಲಿ ಇವಾಗ ರಘು ಟೀಮ್ ಇಂಡಿಯಾದ ಮೊದಲ ಬೌಂಡ್ರಿ ದಾಖಲಿಸಿದ್ರು. ತಂಡದ ಮೊತ್ತ 12 ಓಟಗಳು. 10:53 ಆಗಿದೆ. 11:10 ಮೊದಲ ಇನ್ನಿಂಗ್ಸ್ ಮುಗಿಬೇಕು. ಮುಂದಿನ ಪಂದ್ಯಾಟವನ್ನು ಆಡುವಂತಹ ರಾಕ್ ಯೂತ್ ಕ್ಲಬ್ ತುಮಕೂರು, ಓಂ ಕ್ರಿಕೆಟರ್ಸ್ ಭದ್ರಾವತಿಯ ತಂಡಗಳು ರೆಡಿ ಇರಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತೇವೆ. ಅದಾದ ಬಳಿಕ ಪಂಚಜನ್ಯ ಕೋಟ ಜೈ ಕರ್ನಾಟಕ ಬೆಂಗಳೂರನ್ನು ಎದುರಿಸ್ತಾರೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಪ್ರಕೃತಿ ನ್ಯಾಚ್ ತಂಡ ಜಾನ್ಸನ್ ನಿಶಿತ್ ಫೈಟರ್ಸ್ ಅನ್ನು ಎದುರಿಸ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ KP ಗಿರೀಶ್ ನೇತೃತ್ವದ ಒಂದು ತಂಡ ಓಲ್ಡ್ ಟೌನ್ ಪೊಲೀಸ್ ತಂಡವನ್ನು ಎದುರಿಸುತ್ತೆ. ಮತ್ತೆ ಪ್ರತಾಪ್ ಐಸ್ಕಾನ್ ಭಾಗದಲ್ಲಿ ಪೊಲೀಸರ ಜೊತೆ KP ಗಿರೀಶ್ ಅವ್ರ ತಂಡದ ಕಾಳಗ ಇರ್ತದೆ. ಕ್ರಿಕೆಟಿಗೋಸ್ಕರ ಪ್ರದರ್ಶನ ಪಂದ್ಯ. ಪ್ರತಾಪ್ ಮೂರನೇ ಓವರ್ ಮೊದಲ ಚೆಂಡು ಮತ್ತೊಂದು ಉತ್ತಮ ರೀತಿಯ ಎಸೆತ. ಲ್ಯಾಗ್ ಬಾಯ್ ಸೂಚನೆ ಮದನ್ ಮಡಿಕೇರಿ ಮುಖೇನವಾಗಿ. ತಳ ಮೊತ್ತ 13 ಓಟವನ್ನು ತಲುಪ್ತಾ ಇದೆ. ಪ್ರತಾಪ್ ಎಸ್ಗಾರಿಕೆ ಭಾಗವನ್ನು ಮುಂದುವರಿಸ್ತಾ ಇದ್ದಾನೆ. ಮುಂದಿನ ವಾರ 3 ಲಕ್ಷ ರೂಪಾಯಿಗಳ ಹೊಸನಗರ ಬ್ರದರ್ಸ್ ಪಂದ್ಯಾಟ ಇರ್ತದೆ. ಹೊಸನಗರ ನೆಹರು ಮೈದಾನದಲ್ಲಿ 2ನೇ ಬಾರಿ ರಘುಗೆ ಸಂದ ಈ ಒಂದು ಎಸೆತ
ಲಾಂಗ್ ಆನ್ ಭಾಗ ಸತೀಶ ಬಹಳಷ್ಟು ಒಂದು ಕ್ಯಾಚ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಈ ತನ್ಮಧ್ಯೆ ಒಂದು ಓಟ, ಎರಡನೇ ಓಟದ ಪೂರೈಕೆಯೂ ಕೂಡ. ಅಂಗಣ ಒಳ ಪಂದಾಟ ಮುಂದುವರಿಸಿ ಪ್ರತಾಪ. ಅಂಗಣ ಒಳಭಾಗದಲ್ಲಿ ಇವಾಗ ಕ್ಯಾಚ್ ಪಡ್ಕೊಳ್ಳೋ ಹಂತದಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡು ಸತೀಶ ವಾಪಸ್ ಆದರು. ತಳ ಮೊತ್ತ 15 ಓಟುಗಳು. ಮತ್ತೆ ಪ್ರತಾಪ್ ಮೂರನೇ ಓವರ್ನಲ್ಲಿ ನೋಡಿ ಇವಾಗ ಈ ಒಂದು ಮೂರನೇ ಚೆಂಡು ರಘು ಹೊಡೆತ ಲಾಂಗ್ ಆನ್ ಭಾಗದಲ್ಲಿ. ಪವನ್ ಕೂಡ ಅದೇ ಏರಿಯಾದಲ್ಲಿ ಸುಲಭ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು. 2 ಓಟಗಳ ಸೇರ್ಪಡೆ, ಮೊದಲ ಜೀವದಾನವನ್ನು ಪಡ್ಕೊಂಡ್ರು ರಘು. ಅದೃಷ್ಟದ ಆಟದಲ್ಲಿ ಮೊದಲ ಹಂತದಲ್ಲಿ ಅದೃಷ್ಟ ಕೈ ಕೊಡ್ತಾ ಇದೆ. ಸಚಿನ್ 11 ಬ್ಯಾಂಗ್ಳೂರ್ ವರ್ಸಸ್ ಟೀಮ್ ಇಂಡಿಯಾ. ಬಾಬು 11 ಬ್ಯಾಂಗ್ಳೂರ್ ಆಡ್ತಾ ಇದ್ದಾರೆ. ಮತ್ತೆ ಸ್ಯಾರಿಗಾದ ಪ್ರತಾಪ 4ನೇ ಬಾರಿ. ಈ ಬಾರಿ ಸ್ಲೋವರ್ ಡೆಲಿವರಿ ತನ್ಮೂಲಕವಾಗಿ LBW. ಈ ಬಾರಿ ರಘು ವಿಕೆಟ್ ಪತನ. ಟೀಮ್ ಇಂಡಿಯಾ ಬಾಬು 11 2ನೇ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. LBW
ಅಂಗಣ ಒಳಭಾಗದತ್ತ ಸುಧಾಕರನ ಸೇರ್ಪಾಡು. ತಳ ಮೊತ್ತ 16ಕ್ಕೆ 2, 17 17-2. ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ ಪ್ರತಾಪ. ಆ ಒಂದು ಇಂಜೂರ್ಡ್ ಟೈಮಲ್ಲಿ ಆಗಿರುವಂತಹ ನಿಮಿಷಗಳೇನಿದೆ ಆವಾಗ ಟೈಮರ್ ಆಫ್ ಮಾಡಿದ್ದೀವಿ ಗಮನಿಸಿ. ಮತ್ತೆ ಪ್ರತಾಪ್ ಹೆಚ್ಚುಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತ. ಬಾಲು ಸ್ಪ್ಯಾಕ್ ಡ್ರೈವ್ ಅನ್ನು ಸುಧಾ ಮಾಡ್ತಾ ಇದ್ದಾನೆ. ಓಟ್ಗಳು ಬರ್ತಾ ಇಲ್ಲ. ಮೊದಲ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಟ ಓಂ ಕಪ್ಗಾಗಿ ಭದ್ರಾವತಿಯ ಕನಕ ಮಂಟಪ ಮೈದಾನವನ್ನು ಕಂಡುಕೊಳ್ತಾ ಇದೆ. ಟೀಮ್ ಇಂಡಿಯಾ ಬ್ಯಾಂಗ್ಳೂರ್ ವರ್ಸಸ್ ಸಚಿನ್ 11 ಬ್ಯಾಂಗ್ಳೂರ್. ಮತ್ತೆ ಉತ್ತಮ ರೀತಿಯ ಒಂದು ಎಸೆತ. ಯಾರ್ಕರ್ ಡೆಲಿವರಿ. ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರು. ಮೊದಲ 3 ಓವರ್ಗಳಲ್ಲಿ ಇವಾಗ ತಂಡದ ಮೊತ್ತ 17ಕ್ಕೆ 2 ಟೀಮ್ ಇಂಡಿಯಾ. ಇನ್ನು 3 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಸಚಿನ್ 11 ವಿರುದ್ಧವಾಗಿ ಅದ್ಯಾವ ರೀತಿಯ ಒಂದು ಟಾರ್ಗೆಟ್ ಅನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ. ಬಾಬು 11 ಟೀಮ್ ಇಂಡಿಯಾ ಬ್ಯಾಂಗ್ಳೂರ್. ಅಂಗಣ ಒಳಭಾಗದ ಇರ್ಫಾನ್. ಸರಿಯಾಗಿ ನಿಮಗೆ 10 ನಿಮಿಷ ಇದೆ ಗಮನಿಸಿ. ಅದರ ಒಳಗೆ ಸಚಿನ್ 11 ಬೆಂಗಳೂರಿನ ಮೊದಲ ಇನ್ನಿಂಗ್ಸಿನ 6 ಓವರ್ಗಳನ್ನು ನೀವು ಮುಗಿಸ್ಕೊಡ್ಬೇಕು. ತಳ ಮೊತ್ತ 17 ಫಾರ್ ಲಾಸ್ ಆಫ್ 2. ಬಹಳ ದೊಡ್ಡ ಮಟ್ಟದಲ್ಲಿ ಭದ್ರಾವತಿಯಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಓಂ ಕಪ್ 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ನ ಅಂತಿಮ ದಿನದ ಪಂದ್ಯಾಟಗಳು ನಡೀತಾ ಇದೆ. ಇರ್ಫಾನ್ ಪಂದ್ಯಾಟ ಮುಂದುವರಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಒಂಬತ್ತು ನಿಮಿಷ ಬಾಕಿ ಇದೆ ಗಮನಿಸಿ. ಲಾಸ್ಟ್ 9 ಮಿನಿಟ್ಸ್ ಓನ್ಲಿ. ಈ ತರ್ಮದ 4ನೇ ಓವರ್ ಮೊದಲ ಚೆಂಡು ಇರ್ಫಾನ್ ಈ ಬಾರಿ ಕ್ಲೋಸ್ ಓವರ್ ಪಿಚ್ ಅನ್ನು ಎಸೆದ್ರು. ಪ್ರದೀಪನ ಮುಖ್ಯವಾಗಿ ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ಸಿಕ್ಸರ್. ಭರ್ಜರಿಯ ಹೊಡೆತ ಈ ಬಾರಿ ಲಾಂಗ್ ಆಫ್ ಫೇಲ್ ಭಾಗದಲ್ಲಿ. ಅಂಗಣ ಒಳಭಾಗದಲ್ಲಿ 4ನೇ ಓವರ್ ಮೊದಲ ಚೆಂಡಿನಲ್ಲಿ ಸಿಕ್ಸರ್ ಪ್ರದೀಪ ದಾಖಲಿಸಿದ್ರು. ಬಾಬು 11 ಟೀಮ್ ಇಂಡಿಯಾ ಪರವಾಗಿ. 2ನೇ ಚೆಂಡು ಮತ್ತೆ ಸ್ಲೋವರ್ ಡೆಲಿವರಿ. ಒಂದೋಟದ ಸೇರ್ಪಡೆ ಕವರ್ಸ್ ಭಾಗದಲ್ಲಿ ಪ್ರದೀಪನ ಖಾತೆಗೆ. ತಳ ಮೊತ್ತ 24 ಓಟವನ್ನು ತಲುಪ್ತಾ ಇದೆ. ಓಂ ಭದ್ರಾವತಿಯ ನಾಯಕರು ನಮ್ಮ ಜೊತೆಗಿದ್ದಾರೆ. ರಾಕ್ ಯೂತ್ ಕ್ಲಬ್ ತುಮಕೂರು ನಾಯಕರು ಟಾಸಿ ಬರಬೇಕು. ರಾಕ್ ತುಮಕೂರು ನಿಮ್ಮನ್ನ ವೈಟ್ ಮಾಡ್ತಾ ಇದ್ದೇವೆ. ಭದ್ರಾವತಿ ನಾಯಕರು ಕೂಡ ನಮ್ಮ ಜೊತೆಗಿದ್ದಾರೆ. ಓಂ ಕ್ರಿಕೆಟರ್ಸ್ ತಕ್ಷಣವೇ ಬರಬೇಕು. ರಾಕ್ ಯೂತ್ ಕ್ಲಬ್ ಅಂಗಣ ಒಳಭಾಗದಲ್ಲಿ ತನ್ಮದ ಬಹಳ ಸಮರ್ಥನೆ ಕೀಪಿಂಗ್ ಅನ್ನು ತೋರ್ಪಡಿಸಿದ ಆಟಗಾರ ತನ್ಮೂಲಕವಾಗಿ ಮತ್ತೊಂದು ಹೋದರಿ ಆಘಾತ. ಸುಧಾ ವಾಪಸ್ ಕಾಟ್ ಬಿಹೈಂಡ್ ರೂಪದಲ್ಲಿ ಟೀಮ್ ಇಂಡಿಯಾ ಬಾಬು 11 3ನೇ ಹೋದರಿಯನ್ನು ಒಪ್ಪಿಸಿದ್ರು. ತಂಡದ ಮೊತ್ತ 24 ಓಟಗಳು.
ಅಂಗಣ ಒಳಭಾಗದತ್ತ ಮುನಿಯ ಸೇರ್ಪಡೆ. ಮತ್ತೆ ಇರ್ಫಾನ್ ಮುನೇಂದ್ರ ಗಸವನ್ನ ಕಂಡುಕೊಳ್ಬೇಕಾಗ್ತಾ ಇದೆ. 4ನೇ ಓವರ್ 4ನೇ ಎಸೆತ. ಸೋಲ್ಮಡಿಗೆ ಡಿಫರೆಂಟ್ ಆಕ್ಷನ್ ಅನ್ನ ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಬೌಲರ್ ಕೂಡ ಸಚಿನ್ ಇಲೆವನ್ ಪರವಾಗಿ ಇರ್ಫಾನ್ ಆಡ್ತಾ ಇದ್ದಾರೆ. ಲಾಸ್ಟ್ 2 ಬಾಲ್ಸ್ ಆನ್ ರಿಮೈನಿಂಗ್. ಕೊನೆ 2 ಎಸೆತಗಳು ಬಾಕಿ ಇದೆ 4ನೇ ಓವರ್ನಲ್ಲಿ. ಮುನಿ ಓಟವನ್ನು ದಾಖಲಿಸಲು ತನ್ನ ಮೂಲಕವಾಗಿ ಡಾಟ್ ಬಾಲ್. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ ಮತ್ತೆ ಇರ್ಫಾನ್ 4ನೇ ಓವರ್ನ ಕೊನೆಯ 1 ಎಸೆ ಬಾಕಿ ಇದೆ. ಸ್ಲೋವರ್ ಡೆಲಿವರಿ 4ನೇ ಓವರ್ ಅಂತಿಮ ಹಂತದಲ್ಲಿ ಮುನಿ ಮಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಮುನಿ ಮುಖೇನವಾಗಿ. ಅಂಗಣ ಒಳಭಾಗದಲ್ಲಿ 5 ನಿಮಿಷಗಳ ನಡುವಣ 2 ಓವರ್ಗಳು ಮುಗಿಬೇಕು. ಸಚಿನ್ ಇಲೆವನ್ ಬ್ಯಾಂಗ್ಳೂರ್ ಕರುನಾಡ ಸಿರಿಯವರು ಸುತ್ತಾಟ ಮಾಡ್ತಾ ಇದ್ದಾರೆ. 5 ನಿಮಿಷ ಕೊನೆಯಲ್ಲಿ ಮಾತ್ರ ಬಾಕಿ ಇದೆ, ಗಮನಿಸಿ. ಆಸೀಫ್ ಎಸೆಗಾರಿಕೆ ಭಾಗದಲ್ಲಿ 5ನೇ ಓವರ್ ಮೊದಲ ಚೆಂಡು. ಈ ತಂಡ ಬಹಳ ಸಮರ್ಥ ಎಸೆತ. ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಕೂಡ. ಈ ತಂಡ ಹೊಸ ತಂಡ, ಬೆಂಗಳೂರಿನ ಹೊಸ ತಂಡವಾಗಿ ಸಾಗರ್ ಗೌಡ್ರ ಮುಂದಾಳುತ್ವದಲ್ಲಿ ಇವಾಗಲೇ 10ಕ್ಕಿಂತ ಮಿಕ್ಕಿದ ಪ್ರಶಸ್ತಿಗಳನ್ನು ಪಡ್ಕೊಂಡಂತ ಒಂದು ತಂಡ ಸಚಿನ್ ಇಲೆವನ್ ಬ್ಯಾಂಗ್ಳೂರ್. ಟೀಮ್ ಇಂಡಿಯಾ ಬಾಬು ಇಲೆವನ್ ಬೆಂಗಳೂರನ್ನು ಎದುರಿಸ್ತಾ ಇದೆ ಭದ್ರಾವತಿಯಲ್ಲಿ ಓಂ ಕಪ್ನ ಮೊದಲ ಕ್ವಾರ್ಟರ್ ಫೈನಲ್. ಮತ್ತೆ ಆಸೀಫ್ ಎಸೆಗಾರಿಕೆ ಭಾಗದಲ್ಲಿ 2ನೇ ಬಾರಿಗೆ ಸದ ಚೆಂಡು. ಮತ್ತೊಂದು ಔಟ್ ಸ್ವಿಂಗ್ ಡೆಲಿವರಿಯೂ ಕೂಡ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಸಾಬುದ್ದೀನ್ ಮತ್ತು ಜಾನ್ ಇಬ್ಬರು ಹಿರಿಯ ಅನುಭವಿ ಆಟಗಾರರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಯುವ ಆಟಗಾರರ ಒಂದು ತಂಡ ಸಚಿನ್ ಇಲೆವನ್ನ ಪರವಾಗಿ. ಲಾಂಗ್ ಆನ್ ಭಾಗದಲ್ಲಿ ಜಾನ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಬಾರಿ. ಮತ್ತೆ ಆಸೀಫ್ ಎಸೆದ ಚೆಂಡು. ಪ್ರದೀಪ್ ಈ ಬಾರಿ ಮತ್ತೆ ಆಸೀಫ್. 5ನೇ ಓವರ್ 4ನೇ ಚೆಂಡು. ಮುನೀಂದ್ರ ಬಹುಶಃ ಆಳ್ವಿಕೆಯನ್ನು ಕಂಡುಕೊಂಡ್ರು ಕೂಡ ಕೀಪರ್ ಕೂಡ ಮಿಸ್ಫೀಲ್ಡ್ ಅನ್ನು ಮಾಡಿದ್ರು. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಬಾಯಿ ಮುಖೇನವಾಗಿ. ಸ್ಕೋರ್ 32. ಕರುನಾಡ ಸಿರಿಯವರು ಕಂಪ್ಲೀಟ್ ಬ್ಯುಸಿಯಲ್ಲೇ ಇದ್ದಾರೆ ಇವತ್ತು. 1 ಗಂಟೆಗೆ ಪೊಲೀಸರು ಮತ್ತು KP ಗಿರೀಶ್ ಅವರ ಪಡೆ ನಡುವಣ ಕಾಳಗ ಇದೆ. ಅದಕ್ಕಾಗಿ ಬಹುಶಃ ಹೆಚ್ಚುವರಿ ಅಲರ್ಟ್ ಅಲ್ಲೇ ಅವರಿದ್ದಾರೆ. 3ನೇ ಬಾರಿಗೆ ಪ್ರದೀಪ್ಗೆ ಸದ ಚೆಂಡು. ಬಹಳಷ್ಟು ಬಿರುಸಿನ ಹೊಡೆತ. ಮಿಡ್ ವಿಕೆಟ್ ಸೀಮಾರಕ್ಕೆ ಅಂಚಿನಲ್ಲಿ
ವಿನೇಶ್ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖೇನ 4ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ ಟೀಮ್ ಇಂಡಿಯಾ ಬಾಬು 11 ಬ್ಯಾಂಗ್ಳೂರ್. ಅದೇ ರೀತಿ ದಣಿವನ್ನ ಕಂಡ ಆಟಗಾರರಿಗೆ ಪಂದ್ಯಾಟವನ್ನು ನೋಡ್ತಾ ಇರುವಂತಹ ಪ್ರೇಕ್ಷಕರಿಗಾಗಿ ಶುಚಿ ರುಚಿಯಾಗಿರುವಂತಹ ಬಿರಿಯಾನಿ ಭದ್ರಾವತಿಯ ಖ್ಯಾತ ತಿಂಡಿ ತಯಾರಕರಾಗಿರುವಂತಹ ನಂದಕುಮಾರ್ ರವರ ಮುಂದಾಳುತ್ವದಲ್ಲಿ ಶುಚಿ ರುಚಿಯಾಗಿರುವಂತಹ ಬಿರಿಯಾನಿ ಲಭಿಸಲಿಕ್ಕಿದೆ. ಕೇವಲ 70 ರೂಪಾಯಿಗಳಿಗೆ ನಿಮಗೆ ನಿಮ್ಮ ಮನಸ್ಸನ್ನು ತಣಿಸುವಂತ ಬಿಸಿ ಬಿಸಿ ಬಿರಿಯಾನಿ ಲಭಿಸಲಿಕ್ಕಿದೆ. ಅದು ನಮ್ಮ ಎಂಟ್ರಿ ಗೇಟ್ ಹತ್ರ ಕೌಂಟರ್ ಹತ್ರ ಅದರ ಕೌಂಟರ್ ಇದೆ. ಬಿರಿಯಾನಿ ಕೌಂಟ್ರಿಗೆ ಭೇಟಿ ಕೊಡಿ ಅನ್ನೋದ ಕೇಳ್ತಾ ಇದ್ದೇವೆ. ಲಾಸ್ಟ್ ಒನ್ ಅಂಗಣ ಒಳಭಾಗದಲ್ಲಿ ಮತ್ತೊಂದು ಯಾರ್ಕರ್ಲೆಂಡ್ ಡೆಲಿವರಿ ಬಹಳ ಸಮರ್ಥ ಓವರ್ ಮುಗಿಸಂತ CP ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ತನ್ನ ಮೂಲಕ. ಸ್ಕೋರ್ ಈ ಓವರ್ 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಆಸಿಫ್ 32ಕ್ಕೆ 4. ಅಂಗಣ ಒಳಭಾಗದ ಲಾಸ್ಟ್ ಓವರ್ 1.5 ನಿಮಿಷ. ಒಂದೆಡೆ ಮುನಿ ಆಡ್ತಾ ಇದ್ದಾನೆ, ಮತ್ತೊಂದೆಡೆಯಲ್ಲಿ ಬಾಲಕೃಷ್ಣ ಬಾಲು ಇರ್ಫಾನ್ ಎಸ್ಗಾನಿಕ ಭಾಗದಲ್ಲಿ ಮುನಿಗೆ ಸತ ಈ ಒಂದು ಎಸೆತ ಕೀಪಿಂಗ್ ಪದೇ ಪದೇ ಆಡುವಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಸೇರ್ಪಡೆ 2 ಓಟಗಳ ಪ್ರಯತ್ನ ಇತ್ತು, ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ ಬೈ ಮುಖೇನ ಅನ್ನುವಂಥ ಸೂಚನೆ. ವಿಕೆಟ್ ಕೀಪರ್ ಸತತವಾಗಿ ಸಚಿನ್ 11ನಲ್ಲಿ ಅನಾವಶ್ಯಕ ಓಟಗಳನ್ನು ಬಿಡ್ಕೊಡ್ತಾ ಇದ್ದಾರೆ. ತಳಮೊತ್ತ 34. ಈ 2 ಓಟಗಳ ಮುಖೇನವಾಗಿ ಟೀಮ್ ಇಂಡಿಯಾ ಬಾಬು 11 ಬ್ಯಾಂಗ್ಳೂರ್ ಭದ್ರಾವತಿಯ ಬಿಬಾಸ್ ಖ್ಯಾತಿಯ ಬಸವೇಶ್ವರ ಹುಟ್ಟುಹಬ್ಬದ ಅಂಗವಾಗಿ ನಡೀತಾ ಇದೆ ಓಂ ಕಪ್. ಮತ್ತೊಂದೆಡೆ ವೈಡ್ ಔಟ್ ಸೈಡ್ ಆಫ್ ಸ್ಟಂಪ್ ಅನ್ನುವಂಥ ಸೂಚನೆ. ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ 35ರ ಮೊತ್ತ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅಪಾಡಿಷನ್ ಫೈನಲ್ ಆಗಿರ್ತದೆ, ಪಂದ್ಯಾಟ ಮುಂದುವರಿಸಬೇಕು. ವೈಡ್ ಬಾಲ್ BK ಸಂಗಮೇಶಿ ಕ್ಷೇತ್ರದ ಜನಪ್ರಿಯ ಶಾಸಕರ ಒಂದು ನೋಡಿ ಮೈದಾನದಲ್ಲಿ ಅಂಪಾಡಿಷನ್ ಫೈನಲ್ ಆಗಿರುತ್ತೆ. ಸಚಿನ್ 11 ಮ್ಯಾಚ್ ಮುಂದುವರಿಸಬೇಕು ಅನ್ನೋದ ಕೇಳ್ತಾ ಇದ್ದಾರೆ ಸಂಘಟಕರು. ಈ ತನ್ಮದ ಮುನೇಂದ್ರನ ಹೊಡೆತ ಮಿಡ್ ವಿಕೆಟ್ ಸಿಮರ್ ಕ್ಯಾಂಚಿನಲ್ಲಿ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ ಪ್ರತಾಪ ತನ್ಮೂಲಕವಾಗಿ 5ನೇ ವಿಕೆಟ್ ಕಳ್ಕೊಳ್ತಾ ಇದ್ದಾರೆ ಇವರು ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರಿನ ತಂಡ. ಮುನಿ ವಾಪಸ್ ಅಂಗಣ ಒಳಭಾಗದತ್ತ ತಂಡ ನಾಯಕ ಜಯಂತ ಬರ್ತಾ ಇದ್ದಾರೆ. 35ಕ್ಕೆ 5 ಹೋದರಿ ಆಘಾತವನ್ನು ಕಂಡುಕೊಂಡಂತ ಟೀಮ್ ಇಂಡಿಯಾ ಬಾಬು 11
ಸಚಿನ್ 11 ಬೆಂಗಳೂರನ್ನು ಎದುರಿಸ್ತಾ ಇದೆ ಓಂ ಕಪ್ ನ ಫಸ್ಟ್ ಕ್ವಾರ್ಟರ್ ಫೈನಲ್. ಇದಾದ ಬಳಿಕ ಓಂ ಭದ್ರಾವತಿ ವರ್ಸಸ್ ರಾಜ್ ತುಮಕೂರು, ಅದಾದ ಬಳಿಕ ಜೈ ಕರ್ನಾಟಕ ಮತ್ತು ಪಾಂಚಜನ್ಯ. ಇರ್ಫಾನ್ ಎಸೆದ ಚೆಂಡು ತನ್ಮೂಲಕ ದೀಪಕ್ಷ ಕವರ್ ಸಿಮರ್ಕೇರ್ ಭಾಗದಲ್ಲಿ ಬೌಂಡ್ರಿ. ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡಿಗೆ ಈ ಬಾರಿ ಬಹಳಷ್ಟು ಭರ್ಜರಿ ಬೌಂಡರಿಯನ್ನು ಜಯಂತ ದಾಖಲಿಸಿದ್ರು. 4 ಓಟಗಳ ಸೇರ್ಪಡೆಯೂ ಕೂಡ. ಮೂವತ್ತೊಂಬತ್ತಕ್ಕೆ 5 ಈ ಬೌಂಡ್ರಿಯ ಮುಖೇನವಾಗಿ ಜಯಂತನ ಖಾತೆ ಆರಂಭಗೊಳ್ತಾ ಇದೆ. ಕೊನೆ 3 ರನ್ಗಳು ಬಾಕಿ ಇದೆ ಮೊದಲ ಇನ್ನಿಂಗ್ಸಿನಲ್ಲಿ. ಇರ್ಫಾನ್ ಸಚಿನ್ 11 ಪರವಾಗಿ ಜಯಂತಗೆ ಸದ ಮತ್ತೊಂದು ಚೆಂಡು ಸ್ಕ್ವೇರ್ ಲೆಗ್ಗಿನ ಸೀಮಾ ರೇಖೆ ಅಂಚಿನಲ್ಲಿ ಪ್ರತಾಪ ಮತ್ತೊಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 39ಕ್ಕೆ 6ನೇ ವಿಕೆಟ್ ಪತನ. ಜಯಂತ ವಾಪಸ್. ಅಂಗಣ ಒಳಭಾಗದತ್ತ ಚಿರು ಬರ್ತಾ ಇದ್ದಾನೆ ಮತ್ತೋರ್ವ ಆಟಗಾರ. ಮೊದಲ ಇನ್ನಿಂಗ್ಸಿನ ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಉಕ್ಕಿನ ನಗರಿ ಭದ್ರಾವತಿಯಲ್ಲಿ ನಡೀತಾ ಇದೆ 2 ವರ್ಷಗಳ ನಂತರ ಓಂ ಕ್ರಿಕೆಟ್ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಓಂ ಕಪ್. ನಿನ್ನೆ ದಿನ ಚೆನ್ನೈ ತಂಡ ಆಡಿತು. 2 ಪಂದ್ಯಾಟಗಳನ್ನು ಸೋತು ನಿರ್ಗಮನವನ್ನು ಕಂಡಿದ್ದಾರೆ NTP ಚೆನ್ನೈ. ಮತ್ತೆ ಇರ್ಫಾನ್ ಚಿರುಗೆ ಸದ ಚೆಂಡು ಮನಸ್ಸು ಬರ್ತದೆ. ಯಾರ್ಕರ್ಲೆಂಡ್ ಡೆಲಿವರಿ ಮಿಡ್ಗಡ ಭಾಗದಲ್ಲಿ ಒಂದೆಡೆ ಚೋರೆ ಸೇರ್ಪಡೆಯೂ ಕೂಡ. 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 40ಕ್ಕೆ 6 ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಈ ಒಂದು ಓಟದ ಮುಖೇನವಾಗಿ. ಲಾಸ್ಟ್ ಒನ್ ಬಾಲ. ಇರ್ಫಾನ್ ಎಸೆದ ಮತ್ತೊಂದು ಚೆಂಡು ಕೂಡ ವೈಡ್ ಔಟ್ ಸೈಡ್ ದ ಲೆಗ್ ಸ್ಟಂಪ್. ಸ್ಕೋರ್ 41, 41 ಓಟಗಳು. ಸಚಿನ್ 11 ಟಾಸ್ ಅನ್ನು ದಾಖಲಿಸಿಕೊಂಡು ಮೊದಲ ಬಾರಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಂಡ್ರು. ಇವಾಗಲೇ ತನ್ನ ಮೊತ್ತ 41 ಫಾರ್ ಲಾಸ್ ಆಫ್ 6. ಮೊದಲ ಇನ್ನಿಂಗ್ಸಿನ ಅಂತಿಮ ಎಸೆತ. ಈ ಮಧ್ಯೆ ಓವರ್ ಮುಕ್ತಾಯ. 41ಕ್ಕೆ 6 ಸೆಮಿಫೈನಲ್ ಸೇರ್ಪಡೆಗಾಗಿ 42 ಓಟದ ಅವಶ್ಯಕತೆ. ಸಚಿನ್ 11 ಬೆಂಗಳೂರು. ಮೂರೇ ನಿಮಿಷದ ಒಳಗೆ ಬ್ಯಾಟ್ಸ್ಮನ್ಗಳು ಮೈದಾನದಲ್ಲಿ ಇರಬೇಕು. ಮೊದಲೇ ಹೇಳಿದ್ದೇವೆ 3 ನಿಮಿಷ ಮಾತ್ರ ಗ್ಯಾಪ್ ಇರ್ತದೆ. ನಮ್ಮ ಓಂ ಭದ್ರಾವತಿ ಆಟಗಾರ ಸುನೀಲ್ ಅವರೀಗ ಕೈ ಮುಗಿತಿದ್ದಾರೆ. 3 ನಿಮಿಷಗಳ ಒಳಗೆ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಬರಬೇಕು. ಮೊದಲ ಪಂದ್ಯ ಓಂ ವರ್ಸಸ್ ರಾಕ್ ಯೂತ್ ಕ್ಲಬ್ ತುಮಕೂರು.
ಹಲೋ, ಆರಂಭಕಾರರು ಬನ್ನಿ ಅಂಗಡಿ ಒಳಭಾಗಕ್ಕೆ ಆದಷ್ಟು ಬೇಗ. 36 ಎಸೆತ 42 ಓಟಗಳನ್ನು ದಾಖಲಿಸಬೇಕಾಗಿದೆ ಜಯಕ್ಕಾಗಿ. ಸಚಿನ್ 11 ಬೆಂಗಳೂರಿನ ತಂಡ ಸೆಮಿಫೈನಲ್ ಪ್ರವೇಶಕ್ಕಾಗಿ. ಹಲೋ, ಮ್ಯಾಚ್ ಸ್ಟಾರ್ಟ್ ಮಾಡಿ. M9 ಸ್ಪೋರ್ಟ್ಸ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಂಡುಕೊಳ್ತಾ ಇದೆ. ನಂದಕುಮಾರ್ ಬಿರಿಯಾನಿ ಕ್ಯಾಂಟೀನ್, ಶುಚಿ ರುಚಿಯಾಗಿರುವಂತಹ ಬಿಸಿ ಬಿಸಿ ಬಿರಿಯಾನಿಗಾಗಿ ಸಂಪರ್ಕಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ನಂದಕುಮಾರ್ ಬಿರಿಯಾನಿ ಕ್ಯಾಂಟೀನ್. ಅಂಗಡಿ ಒಳಭಾಗದತ್ತ ಒಂದೆಡೆ ಜಾನ್ ಬರ್ತಾ ಇದ್ದಾನೆ, ಮತ್ತೊಂದೆಡೆ ವಿನೀಶ್ ಆರಂಭಕಾರರು. ಮೊದಲ ಓವರ್ ಬೌಲರ್ ಜಯಂತ. ಚಿಯರ್ ಲೀಡರ್ಸ್ ಅವರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಗಡಿ ಒಳಭಾಗದಲ್ಲಿ ಮೊದಲ ಚೆಂಡಿನಲ್ಲಿ ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಬಹಳ ಸಮರ್ಥ ಒಂದು ಎಸೆತ ಜಯಂತನ ಮುಖೇನ 42 ಓಟವನ್ನು ದಾಖಲಿಸಬೇಕಾಗಿ. ಸಚಿನ್ 11 ಬೆಂಗಳೂರಿನ ತಂಡ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಆಟ ಆಡ್ತಾ ಇದೆ. ಅಂಗಡಿ ಒಳಭಾಗದಲ್ಲಿ ಎರಡನೇ ಚೆಂಡು, ಮತ್ತೊಂದು ಉತ್ತಮ ವ್ಯತ್ಯಾಸವನ್ನು ಕಂಡ ಜಯಂತ. ಓಟವನ್ನು ಬಿಡಿಕೊಡ್ತಾ ಇಲ್ಲ. ಒಟ್ಟಾರೆ 42 ಓಟದ ಅವಶ್ಯಕತೆ. ಟೀಮ್ ಇಂಡಿಯಾ ವರ್ಸಸ್ ಸಚಿನ್ ಆಟ ನಡೀತಾ ಇದೆ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಸತತವಾಗಿ ಆಡುವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಜಾನ್. ಮತ್ತೆ ಜಯಂತ 4ನೇ ಬಾರಿ. ಜಾನ್ ಒಂದು ಚೆಂಡು ಡೀಪ್ ಭಾಗದಲ್ಲಿ ಸತತ ಆಡುವಿಕೆ ನಂತರ ಸಿಕ್ಸರ್ ಬಾರಿ ಜಾನ್ ಮುಖೇನವಾಗಿ. ಸಚಿನ್ 11 ಬ್ಯಾಂಗ್ಳೂರ್. ಅಣ್ಣ ಯಾರು ಚೇರ್ ಬಾಯ್ಸ್ ಅದು ಚೇರ್ ಗರ್ಲ್ಸ್? ಚೇರ್ ಗರ್ಲ್ಸ್ ಡ್ಯಾನ್ಸ್. ಮ್ಯೂಸಿಕ್ ಬಿದ್ದ ಕೂಡಲೇ ನೀವು ಡ್ಯಾನ್ಸ್ ಆರಂಭ ಮಾಡಬೇಕು. ಅಲ್ಲ, ಅಲ್ಲಿ ಮ್ಯಾಚ್ ನಡೀತಾ ಇದೆ. ಭಾಗದಲ್ಲಿ ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಮತ್ತೊಂದು ಸಿಕ್ಸರ್ ಜಾನ್ ಮುಖೇನವಾಗಿ. ಚೇರ್ ಗರ್ಲ್ಸ್ ಡ್ಯಾನ್ಸ್ ಆರಂಭಗೊಳ್ತಾ ಇದೆ. ನಿನ್ನೆ ಶಾಲಾ ಮಕ್ಕಳು ಕುಣಿದಿದ್ರು, ಇವತ್ತು ಚೇರ್ ಗರ್ಲ್ಸ್ ಕುಣಿತಾ ಇದ್ದಾರೆ. ಈತನ ಮಧ್ಯೆ ವೈಟ್ ಬಾಲ್. ಈತನ ಮಧ್ಯೆ ಓಟ್ಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನ ಕಂಡುಕೊಂಡ್ರು. ಮೊದಲ ಓವರ್ನಲ್ಲಿ 13 ಓಟವನ್ನು ದಾಖಲಿಸಿರುವಂತಹ ಒಂದು ತಂಡ. ಇನ್ನು 30 ಎಸೆತ ಜಯಕ್ಕಾಗಿ
29 ಓಟಗಳನ್ನು ದಾಖಲಿಸಬೇಕಾಗಿದೆ ಸಚಿನ್ 11 ಬ್ಯಾಂಗ್ಳೂರ್. ಮುಂದಿನ ಪಂದ್ಯ ರಾಕ್ ತುಮಕೂರಿನ ತಂಡ ಟಾಸ್ ಸೇವನ ದಾಖಲಿಸಿದ್ದಾರೆ. ಓಂನ ವಿರುದ್ಧವಾಗಿ ಸೆಕೆಂಡ್ ಕ್ವಾರ್ಟರ್ ಫೈನಲ್. ಮತ್ತೊಬ್ಬ ಬೌಲರ್ ಮಂಜಾ ಪೆಟಿಎಂ ಮಂಜಸ್ ಕಾರ್ಮಿಕ ಭಾಗದಲ್ಲಿ 30 ಎಸೆತ ಜಯಕ್ಕಾಗಿ 29 ಓಟದ ಅವಶ್ಯಕತೆ. ಓಂ ಕ್ರೀಡಾಸ್ ಭದ್ರಾವತಿ ಆಶ್ರಯದಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಕೂಟ ಕನಕ ಮಂಟಪದ ಮೈದಾನದಲ್ಲಿ ನಡೀತಾ ಇದೆ. ಈ ಬಾರಿ ಎರಡನೇ ಮೊದಲ ಚೆಂಡು ವಿನೀಶ್ ಹೊಡೆತ ಮಿಡ್ ಆಫ್ ಭಾಗದಲ್ಲಿ ಬಾರಿ ಮುನೇಂದ್ರ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿನೀಶ್ ವಿಕೆಟ್ ಪತನ ಈ ಬಾರಿ. ಅಂಗಣ ಒಳಭಾಗದಲ್ಲಿ ಚೇರ್ ಗಸ್ ಡ್ಯಾನ್ಸ್ ಆರಂಭ. ಪಂದ್ಯಾಟದ ಮೆರುಗನ್ನು ಹೆಚ್ಚಿಸ್ತಾ ಇದೆ. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಕನ್ನಡ ಚಲನಚಿತ್ರ ನಟ ವಸಿಷ್ಠ ಸಿಂಹ ಆಗಮನ ಆಗ್ತದೆ. ಈ ಬಾರಿಯ ಓಂ ಕಪ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟಕ್ಕಾಗಿ ನಿನ್ನೆ ದಿನ ಕನಕ ಶಿಕ್ಷಣ ಸಂಸ್ಥೆಯ ಮಕ್ಕಳು ಇಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡಿದ್ರು. ಇತರ ಮಧ್ಯೆ ಮಿಡ್ ಆಫ್ ಭಾಗದಲ್ಲಿ ಮುನೀಂದ್ರ ಈ ಬಾರಿ ರನ್ ಪಡೆ ಪ್ರಯತ್ನವನ್ನು ಮಾಡಿದ್ರು. ಒಂದೋಟ ಸೇರ್ಪಡೆ ಸಾಬುದ್ದೀನ್. ಬೆಂಗಳೂರಿನ ಸಚಿನ್ 11 ಮತ್ತೊಬ್ಬ ಹಿರಿಯ ಅನುಭವಿ ಆಟಗಾರ ಕೂಡ ಆ ನಿಟ್ಟಲ್ಲಿ ಮತ್ತೆ ಒಂದು ಓಟ ಸೇರ್ಪಡೆ. 14 ಓಟಗಳು 14 for 1. ಮತ್ತೆ ಮಂಜಾ ಟೀಮ್ ಇಂಡಿಯಾ ಬಾಬು 11 ಪರವಾಗಿ. ಈ ತನ್ಮಧ್ಯೆ ಜಾನ್ಗೆ ಸಂದ ಚೆಂಡು ರಿವರ್ ಶಾಟ್ ಟಾಪ್ ಎಜ್ ಆಗ್ತಾ ಇದೆ. ಬಾರಿ ಕವರ್ ಸುಮಾಗದತ್ತ ಸಾಗಿತ್ತು, ಆದರೆ ಓಟ್ಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು. ನಿನ್ನೆ ಕೂಡ ಬಹುಶಃ ಈ ಒಂದು ಕನಕ ಮಂಟಪದ ಮೈದಾನ ಹೌಸ್ಫುಲ್ ಆಗಿತ್ತು. ಇವತ್ತು ಮತ್ತೆ ಅಂಗಲ ಭಾಗದಲ್ಲಿ ಭರ್ಜರಿ ಹೊಡೆತ ಮಿಡ್ ವಿಕೆಟ್ ಸೀಮಾರಕ್ಕೆ ಭಾಗದಲ್ಲಿ ನೋ ಬಾಲ್ +6 ಬಾರಿ. ಅಂಗಡ ಒಳಭಾಗದಲ್ಲಿ 3ನೇ ಸಿಕ್ಸರ್ ದಾಖಲಿಸ ಜಾನ್. ದಳ ಮೊತ್ತ 21 ಓಟಗಳು, 3 ಸಿಕ್ಸರ್ ದಾಖಲಿಸಿದಂತ ಜಾನ್ ಆಡ್ತಾ ಇದ್ದಾನೆ ಸಚಿನ್ ಪರವಾಗಿ. ಫ್ರೀ ಹಿಟ್ ಅವಕಾಶ ಇದೆ. ಈ ಬಾರಿ ಕೂಡ ಫುಲ್ ಟಾಸ್ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಮತ್ತೊಂದು ಬೌಂಡರಿ ದಾಖಲಿಸಿದ ಜಾನ್. ಈ ಬಾರಿ ಬೆರಸಿನ ಆಟವನ್ನು ಮುಂದುವರಿಸ್ತಾ ಇದ್ದಾನೆ ಸಚಿನ್ ಪರವಾಗಿ. ತಂಡದ ಮೊತ್ತ 25. ಬಹಳಷ್ಟು ಬೆರಸಿನ ಆಟವನ್ನು ಆಡ್ತಾ ಇರುವಂತಹ ಜಾನ್ ಈ ಬಾರಿ ಸಚಿನ್ 11 ಮೇಲಕ್ಕೆ ಎತ್ತುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ. 2ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. 1 ಹೆಚ್ಚುವರಿಯ ಸೇರ್ಪಡೆ ಲಾಗ್ ಬಾಯ್ ಮುಖೇನ. ಇನ್ನೊಂದು ಮುಂದಿನ ಹಂತದಲ್ಲಿ ಸಿಕ್ಸರ್ ಅಥವಾ ಬೌಂಡ್ರಿ ಬಿದ್ದಾಗ
ಮದನ್ ಮಡಿಕೇರಿ ಆ ಕಡೆ ಡ್ಯಾನ್ಸ್ ಮಾಡಿದ್ರೆ ಚಿಯರ್ ಗರ್ಲ್ಸ್ ಈ ಕಡೆ ಡ್ಯಾನ್ಸ್ ಮಾಡ್ತಾರೆ. ಏಕಕಾಲದಲ್ಲಿ ಭದ್ರಾವತಿಯಲ್ಲಿ ಎರಡು ಕಡೆ ಡ್ಯಾನ್ಸ್ ನಡೀತದೆ. ಒಂದೆಡೆ ಮದನ್ ಮತ್ತು ಚಿಯರ್ ಗರ್ಲ್ಸ್ ಅವರು. ಏತನ್ಮದೆ ಸಾಬುದ್ದೀನ್ ಮಿಡಫ್ ಆಗದಲ್ಲಿ ಕ್ಯಾಚ್ ಆದ ಅವಕಾಶ ಇದೆ. ಬಾರಿ ತನ್ನ ಮೂಲಕ ಸಾಬೂಟ್. ಅಂಗಡ ಒಳಭಾಗದ ಪವನ್ ಬಂದ್ರು. ಮತ್ತೋರ್ವ ಆಟಗಾರನ ಸೇರ್ಪಡೆ. ಬಹಳಷ್ಟು ಅದ್ದೂರಿಯ ಒಂದು ಪಂದ್ಯಕೂಟ. ತಳ ಮೊತ್ತ 26. ಹೊಸ ದಾಂಡಿಗ ಪವನ್ ಸೇರ್ಪಡೆ. ಮೂರನೇ ಊರಿಗೆ ಮತ್ತೆ ಬೌಲರ್ ಟೀಮ್ ಇಂಡಿಯಾ ಪರವಾಗಿ ತನ್ನ ಬಹಳ ಸಮರ್ಥ ಹೊಡೆತಾರೆ. ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ಟನ್ನ ಮುನೀಂದ್ರ ಮಾಡಿದ್ರು. ಸಿಲ್ಲಿ ಮಿಡ್ ಆಫ್ ಭಾಗದಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ವೆಯ್ಟ್ ಮಾಡ್ತಾ ಇದ್ದಾವೆ. ಥರ್ಡ್ ಅಂಪೈರ್ ಡಿಸಿಷನ್ ಇವಾಗ ಬರಬೇಕಾಗಿದೆ. ಮುಂದಿನ ಪಂದ್ಯ ರಾಕ್ ಯೂತ್ ಕ್ಲಬ್ ತುಮಕೂರು ವರ್ಸಸ್ ಹೋಮ್ ಕ್ರಿಕೆಟರ್ಸ್ ಭದ್ರಾವತಿ ತಂಡಗಳು ಆಡ್ತದೆ. Yes out. ಪವನ್ ವಾಪಸ್ ಆದ್ರು. ಹಲೋ ಅಂಗಣ ಒಳಭಾಗದ ನರಸಿಂಹ ಕೋಬ್ರನ ಸೇರ್ಪಾಡ. ಬೌಲರ್ ಓಟಗಳು ಬರ್ತಾ ಇದೆ. ಕೊನೆ ಹಂತದಲ್ಲಿ ವೈಡ್ ಬಾಲ್. ಮದನ್ ಮಡಿಕೇರಿ ಡಿಸಿಷನ್ ಬರ್ತಾ ಇದೆ ನೋಡಿ. ತಣ ಮೊತ್ತ 27. ಲಾಸ್ ಆಫ್ ವಿಕೆಟ್ ನಂಬರ್ 3. 15 ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಜಾನ್ ಗೆಸನ ಚೆಂಡು. ಮತ್ತೊಂದು ಬಹಳ ಸಮರ್ಥ ಹೊಡೆತ ಗಲಿ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಬಹಳ ಉತ್ತಮ ಆಟವನ್ನು ಮುಂದುವರಿಸ್ತಾ ಇರುವಂತಹ ಅನುಭವಿ ಆಟಗಾರ ಜಾನ್ ಸಚಿನ್ ಪರವಾಗಿ ಆಡ್ತಾ ಇದ್ದಾರೆ. ತಳ ಮೊತ್ತ 29. ಟೀಮ್ ಇಂಡಿಯಾ ಬಾಬು 11 ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನು ಜಯಕ್ಕಾಗಿ 13 ಓಟದ ಅವಶ್ಯಕತೆ. ಜಾನ್ ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನದಲ್ಲಿ ಅಡವಿಕೆಯನ್ನು ಕಂಡುಕೊಂಡ್ರು. ಮೂರನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಹರ್ಷಿತ್ ಎಸ್ಗಾರಿಕೆ ಭಾಗದಲ್ಲಿ. ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ BK ಸಂಗಮೇಶ್ ಅವರ ಹಿರಿತನದಲ್ಲಿ BY ಬಸವೇಶ್ ಅವರ BS ಬಸವೇಶ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಪಂದ್ಯಾಟ ನಡೀತಾ ಇದೆ. ತನ್ಮೂಲಕವಾಗಿ ಲಾಂಗ್ ಆಫ್ ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಿಸ ಜಾನ್ ನಿಮಾರಿ.
ತಳ ಮೊತ್ತ 35 ಓಟಗಳು. ಹರ್ಷಿತ್ ಬಾರಿ ಜಾನ್ಗೆ ಸಂದ ಮತ್ತೊಂದು ಚೆಂಡು. ಓಟಗಳು ಬರ್ತಾ ಇಲ್ಲ. ಮೊದಲ ತಂಡವಾಗಿ ಓಂ ಕಪ್ ಸೆಮಿಫೈನಲ್ಗಾಗಿ ಕೇವಲ 7 ಓಟದ ಅವಶ್ಯಕತೆ. ಸಚಿನ್ 11 ಬೆಂಗಳೂರು. ಈ ಬಾರಿ ಜಾನ್ ದಾಂಡಿನಲ್ಲಿ ಮತ್ತೊಂದು ಬಳಸುವ ಹೊಡೆತ. ದೀಪಕ್ ಶಾಖ ವರ್ಸಿ ಮರ ಕ್ಯಾಂಚಿನಲ್ಲಿ ಸುಲಭ ಕ್ಯಾಚ್. ಜಾನ್ ಔಟ್. 35ಕ್ಕೆ 4ನೇ ವಿಕೆಟ್ ಪತನವನ್ನು ಕಂಡ್ರು ಸಚಿನ್ 11 ಬೆಂಗಳೂರು. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಕೇಳ್ತಾ ಇದ್ದೇವೆ. ಮುನಿ ಮತ್ತೆ ಸ್ಯಾನ್ ಗಮಗಮನ ಕಂಡುಕೊಂಡ್ರು. 7 ಓಟದ ಅವಶ್ಯಕತೆ. 8.5 ನಿಮಿಷಗಳಲ್ಲಿ 3 ಓವರ್ಗಳನ್ನು ಮುಗಿಸಬೇಕಾಗಿದೆ ಟೀಮ್ ಇಂಡಿಯಾ. ಬಾಬು 11 ಬ್ಯಾಂಗ್ಳೂರ್. ಈ ತರ್ಮದಂಗಳ ಭಾಗದಲ್ಲಿ ಭರ್ಜರಿ ಹೊಡೆತ ಬರ್ಲಾಂಗನ ಭಾಗದಲ್ಲಿ ಮ್ಯಾಚ್ ಟೈ ತನ್ಮೂಲಕವಾಗಿ ಪಂದ್ಯ ಸರಿ ಸಮಗೊಳ್ತಾ ಇದೆ. ಬಾರಿ ಸಚಿನ್ 11 ವಸುಷಾ ಸೆಮಿಫೈನಲ್ಗೆ ಸೇರ್ಪಡೆ. ರಾಕ್ ಯೂತ್ ಕ್ಲಬ್ ತಕ್ಷಣವೇ ಡಿಸಿಷನ್ ಅನ್ನು ತಿಳಿಸಬೇಕು. ಯಾವುದೇ ರೀತಿಯ ಬ್ರೇಕ್ ಇರಲ್ಲ. ರಾಕ್ ಯೂತ್ ಕ್ಲಬ್ ತುಮಕೂರು. ಈ ತರ್ಮದಂಗಳ ಭಾಗದಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. ಸಚಿನ್ 11 ಬೆಂಗಳೂರು ಮೊದಲ ತಂಡವಾಗಿ ಓಂ ಕಪ್ ಸೆಮಿಫೈನಲ್ಗೆ ಸೇರ್ಪಡೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ ಸಚಿನ್ 11 ಬೆಂಗಳೂರು. ಭಾಗವಹಿಸಿದ್ದಕ್ಕೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ ಟೀಮ್ ಇಂಡಿಯಾ ಬಾಬು 11 ಬೆಂಗಳೂರು ತಂಡಕ್ಕೂ ಕೂಡ. ಹಲೋ, ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಡಿಸಿಷನ್ ಇವಾಗಲೇ ತಿಳಿಸ್ತಾ ಇದ್ದೇವೆ. ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ, ಬಹಳಷ್ಟು ಬಿರುಸಿನ ಆಟವನ್ನು ಸಚಿನ್ 11 ಪರವಾಗಿ ಆಡಿದಂತ ಜಾನ್ ಫ್ರಮ್ ಸಚಿನ್ 11 ಬೆಂಗಳೂರು ಮುಖ್ಯ ವೇದಿಕೆ ಕಡೆ ಬರಬೇಕು ಮ್ಯಾನ್ ಆಫ್ ದ ಮ್ಯಾಚ್ ಗಾಗಿ ಅನ್ನೋದ ಕೇಳ್ತಾ ಇದ್ದೇವೆ. ಜಾನ್ ಫ್ರಮ್ ಬೆಂಗಳೂರು ಈ ಹಂತದ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ